ನಮಸ್ಕಾರ, ಏನು ಸಮಾಚಾರಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ಮಹದಾಯಿ ನೀರಿಗಾಗಿ ಕರ್ನಾಟಕದ ಜೊತೆ ಗೋವಾ ಖ್ಯಾತೆ. ಕಳಸಾ ಬಂಡೂರಿ ಯೋಜನೆ ಬಗ್ಗೆ ಸಿಎಂ ಪ್ರಮೋದ್ ಸಾವಂತ್ ಹೊಸ ವರಸೆ. ಕೇಂದ್ರ ಸಚಿವರ ಹೆಸರೇಳಿ ಗೋವಾ ಮುಖ್ಯಮಂತ್ರಿ ತಗಾದೆ. ಮಹದಾಯಿ ಯೋಜನೆಗೆ ಕೇಂದ್ರ ಅನುಮತಿ ನೀಡಲ್ವಾ? ಕರ್ನಾಟಕಕ್ಕೆ ನೀರು ಬಿಡಲ್ಲ ಅಂತ ಹೇಳಿದ್ರ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್. ಗೋವಾ ವಿಧಾನಸಭೆಯಲ್ಲಿ ಪ್ರಮೋದ್ ಸಾವಂತ್ ಸ್ಟೇಟ್ಮೆಂಟ್. ಗೋವಾ ಸಿಎಂ ಹೇಳಿಕೆಗೆ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದ ಸಿಎಂ ಕಿಡಿ. ಕರ್ನಾಟಕದ ಜನತೆಗೆ ಬಗೆಯುವ ದ್ರೋಹ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ. ಕನ್ನಡಿಗರೊಂದಿಗೆ ಹೋರಾಟ ಮಾಡೋದಾಗಿ ಸಿದ್ದರಾಮಯ್ಯ ಎಚ್ಚರಿಕೆ. ಗೋವಾ ಸಿಎಂ ಮಾತು ಕೇಳಿ ಕರ್ನಾಟಕಕ್ಕೆ ಆಘಾತ ಆಗಿದೆ. ಮಹದಾಯಿ ವಿವಾದ ಅಂತಾರಾಜ್ಯ ಕಾನೂನು ಅಡಿ ನ್ಯಾಯಾಧೀಕರಣ ರಚನೆಯಾಗಿ ತೀರ್ಪು ನೀಡಿದೆ. ಪ್ರಮೋದ್ ಸಾವಂತ್ ಹೇಳಿಕೆಗೆ ಸಚಿವ ಎಚ್.ಕೆ. ಪಾಟೀಲ್ ಟಾಂಗ್. ಹಾಸನದ ನವಿಲೆ ನಾಗೇಶ್ವರನ ಮೊರೆ ಹೋದ ಡಿಕೆ ಶಿವಕುಮಾರ್. ಅಮಾವಾಸ್ಯೆ ಪ್ರಯುಕ್ತ ನಾಗದೇವರಿಗೆ ಡಿಸಿಎಂ ಪೂಜೆ. ಸಿಎಂ ಹುದ್ದೆ ಏರುವ ಇಷ್ಟಾರ್ಥ ಸಿದ್ಧಿಗಾಗಿ ದೇವಾಲಯಕ್ಕೆ ಹೋಗಿದ್ರ ಡಿಕೆಶಿ. ಇವತ್ತು ಸಿಎಂ ಡಿಸಿಎಂ ಪ್ರತ್ಯೇಕ ದೆಹಲಿ ಯಾತ್ರೆ. ಮಧ್ಯಾಹ್ನ 3 ಗಂಟೆಗೆ ಸಿದ್ದರಾಮಯ್ಯ ಡೆಲ್ಲಿ ಕಡೆ, ಸಂಜೆ ಡಿಸಿಎಂ ಡಿಕೆ ಶಿವಕುಮಾರ್ ರಾಷ್ಟ್ರ ರಾಜಧಾನಿ ಪ್ರವಾಸ. ನಾಳೆ ದೆಹಲಿ ಒಬಿಸಿ ಸಭೆಯಲ್ಲಿ ಭಾಗಿಯಾಗಲಿರೋ ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ ನಾಯಕರನ್ನು ಸಿಎಂ ಭೇಟಿಯಾಗುವ ಸಾಧ್ಯತೆ. ಖಾಲಿ ಇರುವ ನಿಗಮ ಮಂಡಳಿ ಎಂಎಲ್ಸಿ ಸ್ಥಾನಗಳ ಬಗ್ಗೆ ಚರ್ಚೆ ನಿರೀಕ್ಷೆ. ರಾಹುಲ್ ಗಾಂಧಿಯನ್ನ ಸಿಎಂ ಡಿಸಿಎಂ ಭೇಟಿಯಾಗ್ತಾರಾ ಎಂಬ ಕುತೂಹಲ. ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಕೇಳಿರುವ ಸಿದ್ದು, ಡಿಕೆಶಿ. ನಾಯಕತ್ವ ಸಂಬಂಧ ರಾಹುಲ್ ಜೊತೆ ಚರ್ಚೆ ಮಾಡ್ತಾರಾ ಡಿಕೆ. ಕರ್ನಾಟಕ ರಾಜ್ಯದಾದ್ಯಂತ ಮುಂದಿನ 1 ವಾರ ಭಾರೀ ಮಳೆ. ಕರಾವಳಿ ಸೇರಿದಂತೆ ವಿವಿಧ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್. ಮಲೆನಾಡು ಜಿಲ್ಲೆಗಳಲ್ಲಿ ರೆಡ್, ಆರೆಂಜ್ ಅಲರ್ಟ್ ಘೋಷಣೆ. ರಾಯಚೂರಲ್ಲಿ ಗಾಳಿ ಮಳೆಗೆ ಉರುಳಿ ಬಿದ್ದ ಬೃಹತ್ ಆಲದ ಮರ. ಬೈಕ್ ಮೇಲೆ ಮರ ಬಿದ್ದು ಪತಿ ಪತ್ನಿ ದುರ್ಮರಣ. 3 ವರ್ಷದ ಸೌಜನ್ಯ ಎಂಬ ಮಗು ಪ್ರಾಣಾಪಾಯದಿಂದ ಪಾರು. ಕರಾವಳಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಮುನ್ಸೂಚನೆ. ಮಂಗಳೂರು ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಇಂದು ರಜೆ ಘೋಷಣೆ. ಅಂಗನವಾಡಿಯಿಂದ ಪದವಿ ಪೂರ್ವ ಕಾಲೇಜುವರೆಗೆ ತಹಶೀಲ್ದಾರ್ರಿಂದ ರಜೆ ಆದೇಶ. ಹೊಸಪೇಟೆಯ ತುಂಗಭದ್ರಾ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಹೊರಕ್ಕೆ. ಜಲಾಶಯದ ಗೇಟ್ ಮುಂದೆಯೇ ಮೀನುಗಾರರ ಹುಚ್ಚಾಟ. ಸ್ವಲ್ಪ ಯಾಮಾರಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಇವತ್ತು ಕೊಲೆ ಆರೋಪಿ ದರ್ಶನ್ ಪಾಲಿಗೆ ಬಿಗ್ ಡೇ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ. ದಾಸನ ಪರ ಸಿದ್ಧಾರ್ಥ್ ದಾವೆ ವಾದ ಮಂಡನೆ. ಪ್ರಧಾನಿ ಮೋದಿ ಇಂಗ್ಲೆಂಡ್ ಮಾಲ್ಡೀವ್ಸ್ ಪ್ರವಾಸ. ಲಂಡನ್ನಲ್ಲಿ ನಮೋಗೆ ಅದ್ದೂರಿ ಸ್ವಾಗತ. ಬ್ರಿಟನ್ ಪ್ರಧಾನಿ ರಾಜ ಚಾರ್ಲ್ಸ್ III ಜೊತೆ ಮಾತುಕತೆ ನಡೆಸಲಿರುವ ಮೋದಿ. ಕನ್ನಡದಲ್ಲಿ ಪೋಸ್ಟರ್ ಹಾಕಿಲ್ಲ ಅಂತ ನಿನ್ನೆ ಬೆಳಗ್ಗೆ ಕನ್ನಡ ಪರ ಹೋರಾಟಗಾರರು ಗಲಾಟೆ. ರಾತ್ರಿ ರೂಲ್ಸ್ ಬ್ರೇಕ್ ಮಾಡಿ ಪವನ್ ಫ್ಯಾನ್ಸ್ ಸಂಭ್ರಮ. ಬೆಂಗಳೂರಿನ ಸಂಧ್ಯಾ ಥಿಯೇಟರ್ನಲ್ಲಿ ಡಿಜೆ ಹಾಕಿ ಸಂಭ್ರಮ. ಇ ಕಾಮರ್ಸ್ ಕಂಪನಿ ಮಿಂತ್ರಾ ವಿರುದ್ಧ ದೂರು. ಸಗಟು ವ್ಯಾಪಾರದ ಸೋಗಿನಲ್ಲಿ ಬಹು ಬ್ರ್ಯಾಂಡ್ ಚಿಲ್ಲರೆ ಕಾರ್ಯಾಚರಣೆ. ವಿದೇಶಿ ವಿನಿಮಯ ನಿಯಮಗಳನ್ನು ಉಲ್ಲಂಘಿಸಿದೆ ಅಂತ ಇಡಿಗೆ ಕಂಪ್ಲೇಂಟ್. ಬಹುನಿರೀಕ್ಷಿತ ಹರಿಹರ ವೀರಮಲ್ಲು ಚಿತ್ರ ರಿಲೀಸ್. ಪವನ್ ಕಲ್ಯಾಣ್ರ ಸಿನಿಮಾ ಬಿಡುಗಡೆ. ಪವರ್ ಸ್ಟಾರ್ ಅಭಿನಯ ನೋಡೋಕೆ ಫ್ಯಾನ್ಸ್ ಕಾತರ. ಪತ್ನಿ ಜ್ಯೋತಿಕಾ ಜೊತೆ ನಟ ಸೂರ್ಯ ಟೆಂಪಲ್ ರನ್. ಹುಟ್ಟುಹಬ್ಬದ ನಿಮಿತ್ತ ಕಾಳಿಕಾಂಬಾ ದೇವಸ್ಥಾನಕ್ಕೆ ಭೇಟಿ. ದೇವಿಗೆ ವಿಶೇಷ ಪೂಜೆ. ಇಂಗ್ಲೆಂಡ್ ಭಾರತ 4ನೇ ಟೆಸ್ಟ್ ಪಂದ್ಯ. ಮೊದಲ ದಿನದಾಟದ ಅಂತ್ಯಕ್ಕೆ 4 ವಿಕೆಟ್ ಕಳೆದುಕೊಂಡು 264 ರನ್ ಕಲೆ ಹಾಕಿದ ಟೀಂ ಇಂಡಿಯಾ.
ಎರಡನೇ ದಿನದಾಟಕ್ಕೆ ವಿಕೆಟ್ ಕಾಯ್ದುಕೊಂಡಿರುವ ಜಡೇಜಾ, ಶಾರ್ದೂಲ್. ನಾಲ್ಕನೇ ಟೆಸ್ಟ್ ಪಂದ್ಯದ ವೇಳೆ ಭಾರತ ತಂಡಕ್ಕೆ ದೊಡ್ಡ ಆಘಾತ. ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ಗೆ ಗಂಭೀರ ಗಾಯ. ರಿವರ್ಸ್ ಸ್ವೀಪ್ ಮಾಡುವಾಗ ಕಾಲಿಗೆ ಚೆಂಡು ತಗುಲಿ ರಿಟೈರ್ಡ್ ಹರ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.